ಕಳೆದ 4 ದಿನಗಳಿಂದ ಪುತ್ತೂರು ತಾಲೂಕು ಆಡಳಿತ ಸೌಧದ ಮುಂದೆ ವೃದ್ಧ ದಂಪತಿಗಳು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದು, ಕನಿಷ್ಠ ಮಾನವೀಯ ದೃಷ್ಟಿಯಿಂದ ಈ ದಂಪತಿಗಳ ಸಮಸ್ಯೆಗೆ ಪರಿಹಾರ ಕೊಡಿಸುವಂತಹ ಕಾರ್ಯ ಕೂಡ ನಡೆಯಬೇಕಾಗಿದೆ. ಮೈ ಕೊರೆಯುವ ಚಳಿಯಲ್ಲಿ ಈ ದಂಪತಿಗಳು ಧರಣಿಯನ್ನ ನಡೆಸ್ತಾ ಇದ್ರು. ಅಧಿಕಾರಿ ವರ್ಗ ಈ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ವ್ಯಕ್ತಪಡಿಸ್ತಾ ಇರೋದು ಖಂಡನೀಯ ವಿಚಾರವಾಗಿದೆ. ಶ್ರೀಮಂತರು ಎಕರೆಗಟ್ಟಲೆ ಸ್ಥಳವನ್ನ ಒತ್ತುವರಿ ಮಾಡಿಕೊಂಡಿದ್ರು. ತಲೆ ಕೆಡಿಸಿಕೊಳ್ಳದೆ ಅಧಿಕಾರಿಗಳು ಕೇವಲ 20 ಸೆನ್ಸ್ ಸ್ಥಳವನ್ನ ಒತ್ತುವರಿ ಮಾಡಿ ಮನೆ ಕಟ್ಟಿರುವಂತದ್ದು ನೆಲಸಮ ಮಾಡಿದ್ದಾರೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಪ್ರಸ್ತುತ ವೃದ್ಧ ದಂಪತಿಗಳ ಆರೋಗ್ಯದ ಹಿನ್ನೆಲೆಯಲ್ಲಿ ಈ ಸಮಸ್ಯೆಗೆ ತಕ್ಷಣ ಪರಿಹಾರ ನೀಡಬೇಕು ಎಂದು ದಲಿತ ಸೇವಾ ಸಮಿತಿ ಜಿಲ್ಲಾ ಸ್ಥಾಪಕ ಅಧ್ಯಕ್ಷ ಸೇಸಪ್ಪ ಬೆದ್ರಕಾಡು ಹೇಳಿದರು. ಗುರುವಾರ ಧರಣಿ ನಿರತ ವೃದ್ಧ ದಂಪತಿಗಳಾದ ಕೌಕ್ರಾಡಿಯ ಕಾಪಿನಬಾಗಿಲು ನಿವಾಸಿ ರಾಧಮ್ಮ ಹಾಗೂ ಮುತ್ತುಸ್ವಾಮಿ ಅವರನ್ನ ಭೇಟಿಯಾದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವ ಈ ವೃದ್ಧ ದಂಪತಿಗಳ ಧರಣಿ ಅತ್ಯಂತ ನೋವು ತರುವಂತಹ ವಿಚಾರ ಆಗಿದೆ. ಸರ್ಕಾರಕ್ಕೆ ಈ ದಂಪತಿಗಳಿಗೆ 20 ಸೆನ್ಸ್ ಸ್ಥಳ ಕೊಡುವಂತದ್ದು ದೊಡ್ಡ ವಿಷಯ ಅಲ್ಲ. ಹಾಗಿದ್ರೂ ಯಾಕೆ ಕೊಡ್ತಾ ಇಲ್ಲ ಎನ್ನುವಂಥದ್ದು ನಿಗೂಢ ಪ್ರಶ್ನೆಯಾಗಿದೆ. ಸರ್ಕಾರ ಹಾಗೂ ಕಂದಾಯ ಇಲಾಖೆ ತಕ್ಷಣ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಈ ವೃದ್ಧರಿಗೆ ಬದುಕುವ ನೆಲೆಯನ್ನ ಕಲ್ಪಿಸಿಕೊಡಬೇಕು. ಆ ಮೂಲಕ ಈ ವೃದ್ಧ ದಂಪತಿಗಳಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು. ಒಂದು ವೇಳೆ ಇನ್ನಷ್ಟು ದಿನ ಇದೇ ರೀತಿ ಧರಣಿ ಮುಂದುವರಿದ್ರೆ ಈ ವೃದ್ಧ ದಂಪತಿಗಳ ಆರೋಗ್ಯದಲ್ಲಿ ಏರುಪೇರಾಗಿ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಹಾಗಾದ ಪಕ್ಷದಲ್ಲಿ ಜಿಲ್ಲೆಯಾದ್ಯಂತ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ಅವರು ನೀಡಿದ್ರು. ಸುಳ್ಯ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರಳಿಯ ಅವರು ಮತಯಾಚನೆಗೆ ಈ ಮನೆಗೆ ಹೋಗಿದ್ದಾರೆ. ಅವರದ್ದೇ ಕ್ಷೇತ್ರದ ಈ ವೃದ್ಧ ದಂಪತಿಗಳ ನೋವು ಕೇಳಲು ಅವರು ಬಂದಿಲ್ಲ. ಶಾಸಕಿ ಈ ನ್ಯಾಯ ಕೇಳ್ತಾ ಇರುವ ಬಡವರಿಗೆ ಸರ್ಕಾರ ಹಾಗೂ ಕಂದಾಯ ಇಲಾಖೆಗೆ ಒತ್ತಡ ಹಾಕುವ ಮೂಲಕ ನ್ಯಾಯ ತೆಗೆಸಿಕೊಡುವ ಕೆಲಸಕ್ಕೆ ಮುಂದಾಗಬೇಕು. ವೃದ್ಧ ದಂಪತಿಗಳಿಗೆ ನಿವೇಶನ ಕೊಡಿಸುವ ಜೊತೆಗೆ ಈ ವೃದ್ಧರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕು ಎಂದು ಅವರು ಒತ್ತಾಯಿಸಿದ್ರು. ಪುತ್ತೂರು ಅಕ್ರಮ ಸಕ್ರಮ ಸಮಿತಿ ಸದಸ್ಯ ರಾಮಣ್ಣ ಪಿಲಿಂಜ ಅವರು ಮಾತನಾಡಿ, ವೃದ್ಧ ದಂಪತಿಗಳು ಮಾಡ್ತಾ ಇರುವ ಈ ಧರಣಿ ವಿಚಾರದಲ್ಲಿ ತಕ್ಷಣ ಪುತ್ತೂರು ಉಪವಿಭಾಗಾಧಿಕಾರಿ ಅವರು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಧರಣಿಯನ್ನ ನಿಲ್ಲಿಸಿ ಅವರಿಗೆ ಸೂಕ್ತ ಪರಿಹಾರ ವ್ಯವಸ್ಥೆಯನ್ನ ಮಾಡಬೇಕು ಎಂದು ಆಗ್ರಹಿಸಿದ್ರು. ದಲಿತ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷ ಬಿಕೆ ಅನ್ನಪ್ಪ ಕಾರೇಕಾಡು ಅವರು ಮಾತನಾಡಿ, ಈ ಸಮಸ್ಯೆ ಬಗ್ಗೆ ಅಧಿಕಾರಿ ವರ್ಗ ತಾಳಿರುವಂತಹ ನಿರ್ಲಕ್ಷ್ಯ ಸರಿಯಲ್ಲ. ವೃದ್ಧ ದಂಪತಿಗಳ ವಿಚಾರದಲ್ಲಿ ತಕ್ಷಣ ಸರಿಯಾದ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ರು. ಈ ಸಂದರ್ಭ ಜಿಲ್ಲಾ ಮಾಜಿ ಸಂಚಾಲಕ ಧನಂಜಯ್ ಬಲ್ನಾಡು, ಜಿಲ್ಲಾ ಉಪಾಧ್ಯಕ್ಷ ಲೋಕೇಶ್ ತೆಂಕಿಲ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಲಲಿತ್ ನಾಯ್ಕ ಕರ್ಪಾಡಿ, ತಾಲೂಕು ಮಾಜಿ ಉಪಾಧ್ಯಕ್ಷ ಮನೋಹರ್ ಕೋಡಿಚುಲ್, ಜಿಲ್ಲಾ ಮಾಜಿ ಉಪಾಧ್ಯಕ್ಷ ದಾಮು ಕಲ್ಲೇಗ ಉಪಸ್ಥಿತರಿದ್ದರು. ತೊಂದರೆ ಆಗ್ತದೆ. ನಾವು ಇಂಥ ಇದರಲ್ಲಿ ಕೂತಿದ್ದೀವಿ, ಅವ್ರು ಇದರಿಂದ ಬಿಟ್ಟು ಅಲ್ಲಿ ಕುರ್ಬರಂದ್ರು ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ. ಈಗ ಅವ್ರಿಗೆ ತೊಂದರೆ ಅಂತೆ. ಇವತ್ತು ಸಾಯಂಕಾಲ ಹೋಗಿಲ್ಲ ಅಂದ್ರೆ ಎತ್ತಕೊಂಡು ಹೋಗ್ತೀವಿ ಅಂತ ಹೇಳೋಗಿದ್ದಾರೆ. ಬಂದಿಲ್ಲ, ರಾತ್ರಿ ಯಾರು ಬರಲಿಲ್ಲ. ಈಗೆಲ್ಲ ಅವ್ರು ತೊಂದರೆ. ನಾವು ಬರ್ತೀವಿ, ಆಯ್ತು ಎತ್ತಕೊಂಡು ಹೋಗಿ ಅಂತ ಹೇಳಿದ್ವಿ. ಎಲ್ಲರೂ ಒಂದು ಕಡೆ ಕೂರೋದೆಲ್ಲ ಕೊಡ್ತೀವಿ. ಇದೇ ಕೌಕ್ರಾಡಿ ಪಂಚಾಯತಿ ಕಾಪಿನಬಾಗಿಲು ಕೊಕ್ಕರದಲ್ಲಿ ಸಾಧಾರಣ 2005ರಿಂದ ನಾವು ಕೊಠಡಿ ಕಟ್ಟಿಕೊಂಡು ಇತ್ತು. 1920ರಲ್ಲಿ 4 ಮನೆ ಒಂದೇ ಸಾಲಲ್ಲಿ ಕಟ್ಟಿದ್ರು. ಅದರಲ್ಲಿ 3 ಮನೆಗೆ ರಿಕಾರ್ಡ್ ಕೊಟ್ಟಿದ್ದಾರೆ, ನಮಗೆ ರಿಕಾರ್ಡ್ ಕೊಟ್ಟಿಲ್ಲ. ನಾವು ಕಡಪಕ್ಕೆ ಹೋಗಿ ತಹಸೀಲ್ದಾರ್ ಕೇಳಿದ್ವಿ, ನಿಮಗೆಲ್ಲ ನೋಟಿಸ್ ಕೊಟ್ಟಿಯಾರಪ್ಪ, ರಿಕಾರ್ಡ್ ಮಾಡಿ ಕೊಡಬೇಡ ಅಂತ ಹೇಳಿ. ಅದು ಯಾರು ಸರ್ ಹೇಳಿ ನಾವು ರಿಕಾರ್ಡ್ ಮಾಡ್ಕೊಳ್ತೀವಿ ಅದು ಹೇಳಿಲ್ಲ. ಆ ತಹಸೀಲ್ದಾರ್ ನಾವು ಹೊರಗೆ ಮಾಡಿಬಿಟ್ಟು ಅದು ಉಡುಪಿಗೆ ಹೋಗ್ಬಿಟ್ಟು ಆನಂದ ಸಂಗ್ರಾಮದಲ್ಲಿ. ಮತ್ತು ಖಜೂರ ಎಂದು ಹೇಳಿ ಒಬ್ಬರು ತಹಸೀಲ್ದಾರ್ ಬಂದಿದ್ದಾರೆ, ಪ್ರಭಾಕರ್ ಖಜೂರ ಅಂತೇಳಿ. ಅವರು ಹೋದ ವರ್ಷ ನಮಗೆ ಒಂದು ಎಲ್ಲ ಕಳಿಸಿಬಿಟ್ಟು ಒಂದು ನೋಟಿಸ್ ಕಳಿಸಿದ್ರು. ರೇಣುಕಾ ವಿಶ್ವನಾಥ್ ಹೇಳಿಲ್ಲ, ಅವರು ಕೊಕ್ಕಡದಲ್ಲಿ ಇದ್ದಾರೆ, ಅವರು ಶಿವಾಜಿ ಇದರಲ್ಲಿದ್ದಾರೆ. ಅಲ್ಲಿ ಹೋಗಿ ಸೈನ್ ಮಾಡ್ಕೊಂಡು ಒಂದು ಕೋರ್ಟ್ ನೋಟಿಸ್ ಕೊಡಕ್ಕೆ ಹೋಗಿದ್ರು. ಒಂದು ಸಾರಿ ಬಂದು ನಮ್ಮ ಗೋಡೆಗೆ ಅಂಟಿಸೋಕೆ ಬಂದರು, ನಮ್ಮ ಗೋಡೆಗೆ ಅಂಟಿಸೋಕೆ ಬಿಡಲ್ಲ ಅಂತ ಹೇಳಿದೆ. ಆ ಮಗಳಿಗೆ ಹೋಗ್ಬಿಟ್ಟು ಸೈನ್ ಮಾಡ್ಕೊಂಡು ಹೋದ ವರ್ಷ. ಮೊನ್ನೆ ಇತ್ಲಾಗಿ ಬಂದು 13/11 ಬೆಳಗ್ಗೆ 5:15 50 ಜನ ದಂಡ. ಪುತ್ತೂರು ಪೊಲೀಸ್, ಬೆಳ್ತಂಗಡಿ ಪೊಲೀಸು, ಕಡಪ ತಹಸೀಲ್ದಾರ್, ಕೌಕ್ರಾಡಿ ಗ್ರಾಮ ಪಂಚಾಯತಿಯಲ್ಲಿ ಇದು ರೆಡ್ಡಿ ಸಮಾಜರು, ಇದು ಬಿ ಡಿ ಒ ಇನ್ಚಾರ್ಜಲ್ಲಿ ಹಳೆ ಬಿ ಡಿ ಒ ಸಸ್ಪೆಂಡ್ ಆಗಿ ಹೋಗಿದ್ದಾರೆ. ಬಂದುಬಿಟ್ಟು ಬೆಳಗ್ಗೆ ಮುಂಚೆ 5 ಗಂಟೆಗಳ ಒಂದು 6 ಗಂಟೆಗಳ ನಮ್ಮ ಟೀ ಕಾಪಿ ಎಲ್ಲ ಮಾಡ್ತಿದ್ರು. ನಮ್ಮನ್ನೆಲ್ಲ ಹೊರಗೆ ಹಾಕಿ 4-8 ಪೊಲೀಸು ನನಗೆ ಒಂದೊಂದು ಕೈ. ನಾನು ಮುದುಕ, ಅದೆಲ್ಲ ಹೊರಗೆ ಹಾಕಿ ಒಂದೇ ಸಾಮಾನು ಮುಟ್ಟೋಕೆ ಬಿಟ್ಟಿಲ್ಲ. ಅವ್ನು ನೋಡ್ಬೇಕು, ಹೇಳಿ ವಿಡಿಯೋ ನೋಡಬೇಕು, ಅದೆಲ್ಲ ತಮಾಷೆ ಮಾಡಿ ಏನು ಮುಟ್ಟೋಕೆ ಬಿಟ್ಟಿಲ್ಲ. ಅಲ್ಲಿ ಕೈಗೆ ಬಂದವರು 5 ಹೊರಗೆ ಹಾಕಿದ್ರು, ಬೀರು ಕಡಲಿ ಬೀರೆಲ್ಲ ಹೊರಗೆ ಹಾಕಿದ್ರು, ಮಂಜಾಳ ಹೊರಗೆ ಹಾಕಿದ್ರು, ಬಾಕಿ ಎಲ್ಲ ಡಿ ಮಾಡಿ ಹೋಗ್ಯಾರ. ಬ್ಯಾಂಗ್ಳೂರಿಂದ ಹಿಡಿದು ಮಂಗಳೂರಿಂದ ಹಿಡಿದು ಲೋಕಾಯುಕ್ತ ವಿಕಾಸಕ್ಕೆಲ್ಲ ಕೊಟ್ಟ. ಎಲ್ಲಿ ಹೋದನು ಕೋರ್ಟಲ್ಲಿ ಉಂಟು.
ಕೋರ್ಟ್ಗೂ ನಮಗೆ ಯಾವ ಸಂಬಂಧನೂ ಇಲ್ಲ. ಮಗಳು ನನ್ನ ಮಗಳೇ ಇರ್ಬೋದು, ಹಳೆಯ ಇರ್ಬೋದು, ಬರ್ತಾರೆ ಹೋಗ್ತಾರೆ. ಅವರು ಶಿವಾಲಯದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಸಾವುಕಾರ ಮನೆಯಲ್ಲಿ. ಅವ್ರು ಕೆಲಸ ಬಿಟ್ಟು ಬರುವಾಗ ಅವರೇನೋ ಜಗಳ ಮಾಡ್ಕೊಂಡು ಬಂದಾರೆ, ನಿಮ್ಮನ್ನ ಈ ಊರಲ್ಲಿ ಬಿಡಲ್ಲ ಹಂಗೆ ಹಿಂಗೆ ಅಂತೇಳಿ ಒಂದು ವಾದ ಮಾಡಿ ಕಳಿಸ್ಯಾರೆ. ಅವರು ಹಿಂದುಗಡೆ ಅಶೋಕಾಚಾರಿ ಸಿರಿಗಂಧಾಚಾರಿಗೆಲ್ಲ ಇದಾಕಿ ಬೇಲ್ ಹಾಕಿ ಹೈಕೋರ್ಟಲ್ಲಿ ಕೇಸು ನನ್ನ ಮಗಳ ಮೇಲೆ ಹಾಕಿ ಇದೇ ಮನೆ ರಾಧಮ್ಮ ರೇಣುಕಾ ಮನೆ ಅಂತ ಹೇಳ್ಕೊಂಡು ಬರೀ ಮುಂಚೆ 5 ಗಂಟೆಗೆಲ್ಲ ಬಂದು ನಮ್ಮನ್ನ ಎಲ್ದಾಕಿ ಒಂದು ಆಫೀಸ್ಗೆ ಅವರು 10 ಗಂಟೆ ಆದ್ರೂ ಒಂದು ತಹಸೀಲ್ದಾರ್, ಒಂದು ಸಬ್ ಇನ್ಸ್ಪೆಕ್ಟ್ರು, ಒಂದು ACDC ಬರೋಲ್ಲ. ಇವರು 5 ಗಂಟೆ 6 ಗಂಟೆಗೆಲ್ಲ ಬಂದು ನಮ್ಮನ್ನ ಎಲ್ದು ಹೊರಗಡೆ ಹಾಕಿ ಈ ಥರ ಉಲ್ಲಂಘನೆ ಮಾಡಿ ನಮ್ಗೆ ಇರೋಕ್ಕೆ ಜಾಗ ಇಲ್ಲದೆ, ಮನೆ ಇಲ್ಲದೆ, ನೀರಿಲ್ಲ. ಇವತ್ತು ನಾನು 1 ವರ್ಷ 2 ತಿಂಗಳು ಆಗ್ತಾ ಬಂತು. ಸಾಂಬಾರು ಪುಡಿ ಹಾಕಿ ತಿಂದು ಹೊಟ್ಟೆಲ್ಲ ಉರಿ ಪೇದಿ ಶುರು ಆಗ್ತದೆ. ಮಳೆಗೂ ಜಾಗ ಇಲ್ಲ. ಈ ಮಳೆಗಾಲದಲ್ಲಿ ಹೆಂಗೂ ಒಂದು ಟಾರ್ಪಾಲ್ ಕಟ್ಕೊಂಡು ಜೀವನ ಮಾಡಿದ್ವಿ. ಮಳೆ ಕಮ್ಮಿ ಆಯಿತು, ಮಳೆ ನೀರಲ್ಲಿ ಕುಡಿತಾ ಇತ್ತು, ಹೊಟ್ಟೆ ಕಟ್ಟುವ ನೀರು ಇಟ್ಕೊಂಡು ಕುಡಿತಾ ಇತ್ತು. ಈಗಲೂ ಅಲ್ಲಿ ಇಲ್ಲಿ ಹೋಗಿ ಒಂದೊಂದು ಕೂಡ ತಂದ್ಕೊಂಡು ಬಿಟ್ಟು 4-5 ದನ ಇತ್ತು, ಅದು 3 ಸತ್ತೋಯ್ತು. 3 ನಾನು ಮಾರ್ಕೊಂಡು ಜೀವನ ಮಾಡಿ ಸೊಸೈಟಿಗಳು ಹಾಲು ಹಾಕ್ತಿತ್ತು. ಈ ಒಂದು ಸಣ್ಣದೊಂದು ಕೂಡ ಅಂಗಡಿ ಇಟ್ಕೊಂಡಿದ್ದೀನಿ, ಅದನ್ನು ವ್ಯಾಪಾರ ಇಲ್ಲ. ಯಾರು ಬರ್ತಾರೆ? ಅದು ಹಳ್ಳಿ, ಅದು ಒಂದು ಗ್ರಾಮ, ಒಂದು ಸೈಡಲ್ಲಿ ಧರ್ಮಸ್ಥಳ ರೋಡ್ ಸೈಡ್ ಅಲ್ಲಿ ಇದ್ದೀವಿ. ಎಲ್ಲ ಆಫೀಸ್ಗೆ ಅರ್ಜಿ ಕೊಟ್ಟು ಇನ್ನೂ ಇಲ್ಲ. ಎಲ್ಲಿ ಹೋದ್ರು ಕೋರ್ಟಲ್ಲಿ ಇದೆ. ಕೋರ್ಟಿಗೂ ನಮಗೇನು ಸಂಬಂಧ ಇಲ್ಲ. ರಾಧಮ್ಮ ಮನೆ ಹೊಡೆದು ಹಾಕಿದ್ದೀವಿ. ಅದಕ್ಕೆ ಒಂದು ಪರಿಹಾರ ಮಾಡಿ ನಮಗೆ ಜಾಗ ಕೊಡಿ, ಆ ಮನೆ ಕಟ್ಟಿ ಕೊಡಿ, ಅದಕ್ಕೆ ಪರಿಹಾರನೂ ಕೊಡಿ. ಸಾಮಾನೆಲ್ಲ ಹಾಳು ಮಾಡಿ ಹಾಕಿ ಕೇಳಿದೆ. ಇಲ್ಲಿ ಮಾತಾಡೋಣ.